ಜೈ ಹಿಂದ್. SSC GD ಎಕ್ಸಾಮ್ ಪಾಸ್ ಆದವರು 5 ಕಿಲೋಮೀಟರ್ ರನ್ನಿಂಗ್ ವರ್ಕೌಟ್ ಶೆಡ್ಯೂಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡಿ ನಿಮ್ಮ ಫಿಸಿಕಲ್ ಸರಿಯಾಗಿ ಪಾಸ್ ಆಗುತ್ತೆ. ನಮ್ಮ ಹಳ್ಳಿ ಜನ ಆಗಲಿ ಬಡ ಜನ ಆಗಲಿ ಹಣದ ಕೊರತೆಯಿಂದ ಯಾರಿಗೆ ಅಕಾಡೆಮಿಕ್ ಹೋಗೋಕ್ಕಾಗೋದಿಲ್ಲೋ ಅವರು ಸುದ್ಗ ಈ ಶೆಡ್ಯೂಲ್ನ ಫಾಲೋ ಮಾಡಿ ನಿಮ್ಮ ಫಿಸಿಕಲ್ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ 100% ಪಾಸ್ ಆಗ್ತೀರಾ. ವರ್ಕೌಟ್ ಯಾವ ಥರ ಇದೆ ಅಂದರೆ ಇದನ್ನು ನೋಡಿ. ಸೋಮವಾರ ಫುಲ್ ಬಾಡಿ ವರ್ಕೌಟ್ 10 ನಿಮಿಷ ಸರಿಯಾಗಿ ವಾರ್ಮಪ್ ಮಾಡಿ, ಆನಂತರ 30 ನಿಮಿಷ ಸ್ಲೋ ರನ್ನಿಂಗ್ ಮಾಡಿ. ಸ್ಲೋ ರನ್ನಿಂಗ್ ಆದ ಕೂಡಲೇ 200 ಮೀಟರ್ ಸ್ಪ್ರಿಂಟ್ 3 ಸೆಟ್ಟು, ಆನಂತರ 100 ಮೀಟರ್ ಸ್ಪ್ರಿಂಟ್ 5 ಸೆಟ್ಟು ಆಯಿತಾ. ಆ ನಂತರ 100 ಸ್ಕ್ವಾಟ್, 100 ಸುಮೋ ಸ್ಕ್ವಾಟ್, 100 ಲಂಜಸ್ ಆಯಿತಾ, 100 ಬರ್ಪೀಸ್. ಆ ನಂತರ 150 ಪುಷಪ್ಸ್, 50 ಚಿನ್ನಪ್ ಆಯಿತಾ. ಇದ ನಂತರ 15 ನಿಮಿಷ ಹೊಟ್ಟೆ ವರ್ಕೌಟ್ ಮಾಡಬೇಕು, ಆ್ಯಬ್ಸ್ ವರ್ಕೌಟ್ ಆದ ನಂತರ ಲಾಸ್ಟಿಗೆ 10 ನಿಮಿಷ 15 ನಿಮಿಷ. ಮಂಗಳವಾರ 10 ನಿಮಿಷ ಸರಿಯಾಗಿ ವಾರ್ಮಪ್ ಮಾಡಿ, ಆನಂತರ 16 ಮೀಟರ್ ರನ್ನಿಂಗ್ ಆನ್ ಟೈಮ್. ಆನಂತರ ABC ಡ್ರಿಲ್ನಲ್ಲಿ ಸೈಡ್ ಜಂಪ್ 100, ಹೈ ನೀ 100, A ಸ್ಕಿಪ್ 50 ಮೀಟರ್ 3 ಸಲ, B ಸ್ಕಿಪ್ಸ್ 50 ಮೀಟರ್ 3 ಸಲ, 6 ಸ್ಕಿಪ್ 50 ಮೀಟರ್ 3 ಸಲ, ಫ್ರಂಟ್ ಕಿಕ್ 50 ಮೀಟರ್ 3 ಸಲ, ಬ್ಯಾಕ್ ಕಿಕ್ 50 ಮೀಟರ್ 3 ಸಲ. ಆನಂತರ 400 ಸ್ಪ್ರಿಂಟ್ ಹೊಡಬೇಕು 3 ಸಲ, 100 ಮೀಟರ್ ಸ್ಪ್ರಿಂಟ್ 5 ಸಲ ಆಯಿತಾ. ಇದ ನಂತರ ಬಾಡಿನ ಸರಿಯಾಗಿ ಸ್ಟ್ರೆಚಿಂಗ್ ಮಾಡಿ. ಬುಧವಾರ 10 ನಿಮಿಷ ಸರಿಯಾಗಿ ವಾರ್ಮಪ್ ಮಾಡಿ, 15 ನಿಮಿಷ ರನ್ನಿಂಗ್, ಆನಂತರ 400 ಮೀಟರ್, 200 ಮೀಟರ್, 100 ಮೀಟರ್ ಆಯಿತಾ. ಸ್ಪ್ರಿಂಟ್ ಹೊಡಬೇಕು ಎಲ್ಲ 2 ಸೆಟ್ ಆಯಿತಾ. ಆನಂತರ ನಾರ್ಮಲ್ ಪುಷಪ್ಸ್ 100, ಇಂಕ್ಲೈನ್ ಪುಷಪ್ಸ್ 100, ಡಿಕ್ಲೈನ್ ಪುಷಪ್ಸ್ 100, ವೈಡ್ ಪುಷಪ್ಸ್ 50, ಡೈಮಂಡ್ ಪುಷಪ್ಸ್ 50 ಆಯಿತಾ. ಇದರ ನಂತರ ಸರಿಯಾಗಿ ಬಾಡಿನ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಮಾಡೋದು ಮರಿಬೇಡಿ. ಗುರುವಾರ ಲೆಗ್ಸ್ ಡೇ 10 ನಿಮಿಷ ವಾರ್ಮಪ್ ಮಾಡಿ, ಆನಂತರ 10 ನಿಮಿಷ ರನ್ನಿಂಗ್ ಮಾಡಿ. ರನ್ನಿಂಗ್ ಆದ ಕೂಡಲೇ 150 ಸ್ಕ್ವಾಟ್, 100 ಸುಮೋ ಸ್ಕ್ವಾಟ್, 100 ಲಂಜಸ್, ಜಂಪಿಂಗ್ ಸ್ಕ್ವಾಟ್ 80, ಡೆಕ್ ವಾಕ್ 50 ಮೀಟರ್, ಫ್ರಾಗ್ ವಾಕ್ 50 ಮೀಟರ್, ದಡ್ಡು ಚಲ್ 50 ಮೀಟರ್. ಇದೆಲ್ಲ 3 ಸೆಟ್ ಹೊಡಿಬೇಕು ಆಯಿತಾ. ಆ ನಂತರ 10 ನಿಮಿಷ ಸ್ಟ್ರೆಚಿಂಗ್. ಶುಕ್ರವಾರ 10 ನಿಮಿಷ ಸರಿಯಾಗಿ ವಾರ್ಮಪ್ ಮಾಡಿ, ಆ ನಂತರ 20 ನಿಮಿಷ ರನ್ನಿಂಗ್ ಮಾಡಿ, ಸ್ಲೋ ರನ್ನಿಂಗ್. ಆನಂತರ 400 ಮೀಟರ್, 200 ಮೀಟರ್, 100 ಮೀಟರ್ ಸ್ಪಿಂಟ್ ಹೊಡಬೇಕು 2 ಸೆಟ್. ಆನಂತರ ABC ಡ್ರಿಲ್, ಸೈಡ್ ಜಂಪ್ 100, ಹೈ ನೀ 100, ABC ಸ್ಕಿಪ್ 30 ಮೀಟರ್ 3 ಸೆಟ್. ಆನಂತರ ಆ್ಯಬ್ಸ್ ವರ್ಕೌಟ್, ಹೊಟ್ಟೆ ವರ್ಕೌಟ್ ಮಾಡಿ ಆ್ಯಬ್ಸ್ ಆಯಿತಾ. ಆನಂತರ ಸರಿಯಾಗಿ ಸ್ಟ್ರೆಚಿಂಗ್ ಮಾಡಿ. ಶನಿವಾರ ಬಂದುಬಿಟ್ಟು ನಿಮಗೆ ಟೆಸ್ಟ್ ಮಾಡ್ಕೊಳ್ಳಿ. 10 ನಿಮಿಷ ವಾರ್ಮ್ ಆದ ನಂತರ 5 ಕಿಲೋಮೀಟರ್ ರನ್ನಿಂಗ್ ಆನ್ ಟೈಮ್ 20-21 ನಿಮಿಷದಲ್ಲಿ ಅದನ್ನು ನಿಮ್ದು ಆಗಬೇಕು. ಆನಂತರ 100 ಮೀಟರ್ ಸ್ಪ್ರಿಂಟ್ 5 ಸೆಟ್, ಆನಂತರ ಪುಷಪ್ಸ್ 200, ಚಿನ್ನ 50. ಆನಂತರ ಬಾಡಿನ ಸರಿಯಾಗಿ ಸ್ಟ್ರೆಚ್ ಮಾಡಿ. ಸಂಡೇ ಫುಲ್ ಬಾಡಿ ರೆಸ್ಟ್ ಕೊಡಿ, ಸರಿಯಾಗಿ ರಿಕವರ್ ಆಗಬೇಕು ನೆಕ್ಸ್ಟ್ ವೀಕ್ಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಆಯಿತಾ. ಈ ಶೆಡ್ಯೂಲ್ನ ಫಾಲೋ ಮಾಡಿ ನಿಮ್ಮ ಫಿಸಿಕಲ್ ಸರಿಯಾಗಿ ಹೊಡೀರಿ. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಭಾರತ್. ವಿಡಿಯೋನ ಆದಷ್ಟು ಶೇರ್ ಮಾಡಿ.